ಮಂದಿರ ಲೋಕಾರ್ಪಣೆಯಾದ ನಂತರ ದೇಶದ ಮೂಲೆ ಮೂಲೆಯಿಂದ ರಾಮ ಭಕ್ತರು ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಇತ್ತ ಮೈಸೂರಿನಿಂದಲೂ ಕೂಡ ತಂಡೋಪತಂಡವಾಗಿ ರೈಲಿನಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ವೀಕ್ಷಣೆ ಮಾಡಲಿಕ್ಕೆ ಭಕ್ತ ಸಾಗರ ಹೊರಟಿದೆ ಅನ್ನೋ ಮಾಹಿತಿ. ಅರಮನೆ ನಗರಿಯಿಂದ ಅಯೋಧ್ಯೆಗೆ ಹೊರಟಿದ್ದಾರೆ ರಾಮ ಭಕ್ತರು. ಅಯೋಧ್ಯೆ ಬಾಲರಾಮನ ದರ್ಶನಕ್ಕೆ ನೂರಾರು ಭಕ್ತರು ಒಟ್ಟಿಗೆ ಹೊರಟಿದ್ದಾರೆ. ರೈಲಿನ ಮೂಲಕ ಉತ್ತರ ಪ್ರದೇಶದ ಅಯೋಧ್ಯೆಯತ್ತ ರಾಮ ಭಕ್ತರು ಪ್ರಯಾಣವನ್ನು ಬೆಳೆಸಿದ್ದಾರೆ. ವಿಶೇಷ ರೈಲಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ನಗರ ಬಿಜೆಪಿ ಘಟಕದಿಂದ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನೇರವಾಗಿ ಅಯೋಧ್ಯೆಯನ್ನು ಸಂಪರ್ಕಿಸುವ ರೈಲಿದು. ಹೀಗಾಗಿ ಮೈಸೂರಿನಿಂದ ನೇರವಾಗಿ ಅಯೋಧ್ಯೆಯತ್ತ ಹೊರಟಿದ್ದಾರೆ. ಇದಕ್ಕೊಂದು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಬಿಜೆಪಿ ಆಯೋಜನೆ ಮಾಡಿದೆ. ಅದರ ದೃಶ್ಯವನ್ನು ಗಮನಿಸುತ್ತಿದ್ದೀರಿ. ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲೇ ಬಿಜೆಪಿ ಪಕ್ಷ ಅಧಿಕೃತವಾಗಿ ಒಂದು ಘೋಷಣೆಯನ್ನು ಹೊರಡಿಸಿತ್ತು. ಯಾರೆಲ್ಲ ರಾಮ ಮಂದಿರಕ್ಕೆ ಹೋಗಬೇಕು ಅಂತ ಹೇಳಿ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ, ಕೇವಲ 3,000 ರೂಪಾಯಿ ಕಡಿಮೆ ಖರ್ಚಿನಲ್ಲಿ ಅವರನ್ನು ರಾಮ ಮಂದಿರ ದರ್ಶನಕ್ಕೆ ಕರ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಬಿಜೆಪಿ ಮಾಡುತ್ತೆ ಅಂತ ಹೇಳಿ ಬಹುಶಃ ಅದರ ಭಾಗವಾಗಿದ್ದ ಪ್ರಯತ್ನ ಇರಬಹುದು. ವೇದಿಕೆ ಕಾರ್ಯಕ್ರಮವನ್ನು ಕೂಡ ಬಿಜೆಪಿ ಪಕ್ಷದಿಂದ ಅಲ್ಲಿ ಹಮ್ಮಿಕೊಳ್ಳಲಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ಒಂದು ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ಮೈಸೂರಿನಿಂದ ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಿಜೆಪಿ ನಾಯಕರು ಅವರಿಗೆ ಸಾಥ್ ನೀಡಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಹಿಂದ್ಗಡೆ ಇರೋರು ಮುಂದೆ ಒಂದು ಚೇರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನಿಂತಿರೋರು